ಶಂಕರ ಅದೇ ಒಂದು ಹೊಸ ಲವ್ ಸ್ಟೋರಿ ಮಾಡೋಣ ಶ್ರೀನಗರ್ ಕಿಟ್ಟಿಯವ್ರು ಇಟ್ಕೊಂಡು ಅಂತ ಯೋಚನೆ ಮಾಡಿದಾಗ ನಾನು ಹನುಮನ್ ನಗರದಲ್ಲಿ ನನ್ನ ಸ್ಟುಡಿಯೋ ಇತ್ತು. ಅಲ್ಲಿಂದ ನಾನು ಕೋರಮಂಗಲಗೆ ನಾನು ಸ್ಟುಡಿಯೋ ಶಿಫ್ಟ್ ಮಾಡಿದೆ. ಅಲ್ಲಿ ನಾನು ನೋಡಿದ್ದು ಒಂದು ಹ್ಯೂಜ್ ಡಿಫ್ರೆನ್ಸ್, ಕಲ್ಚರಲ್ ಡಿಫ್ರೆನ್ಸ್. ಬಸವನಗುಡಿಯ ಸಂಸ್ಕೃತಿ ಬೇರೆ ಇತ್ತು, ಕೋರಮಂಗಲ ಸಂಸ್ಕೃತಿ ಬೇರೆ ಇತ್ತು, ಎರಡು ಬೆಂಗಳೂರಿನ ಭಾಗಗಳೇ. ಆ ಸಂಸ್ಕೃತಿಯ ವೈರುಧ್ಯ ನೋಡ್ಬಿಟ್ಟು ಅಂದರೆ ಇಲ್ಲಿ ನಾನು ಯಾವುದನ್ನು ಕೇವಲವಾಗಿ ಹೇಳ್ತಾ ಇಲ್ಲ. ಈಗ ಹೆಣ್ಮಕ್ಳು ತರವರಿ ಡ್ರೆಸ್ ಹಾಕೊಂಡು ಓಡಾಡ್ತಾರೆ, ಫೋರಮ್ ಇಂದ ಹಿಡಿದು ಸುತ್ತಮುತ್ತ ಜಾಗಗಳೆಲ್ಲ, ಬಟ್ ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಸರ್ವತಂತ್ರ ಸ್ವತಂತ್ರರು ಯಾಕೋ ಬಹಳ ಎಷ್ಟೋ ವರ್ಷಗಳು ಯುಗಗಳಾದ್ಮೇಲೆ ಅಡುಗೆ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅವರು. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಸಂಸ್ಕೃತಿ ಏನಕ್ಕೆ ನಮಗೆ ಬೇಕು, ಮೌಲ್ಯಗಳು ಏನಕ್ಕೆ ಈ ಸಂಬಂಧಗಳು ಬೇಕು, ಅದನ್ನ ನಾನು ಯೋಚನೆ ಮಾಡಿಕೊಂಡು ಒಂದು ಕಥೆಯನ್ನು ಹೇಳಿದೆ. ಅದರಲ್ಲಿ ಶ್ರೀನಗರ್ ಕಿಟ್ಟಿಯ ಒಂದು ಮುಖ್ಯವಾದ ಪಾತ್ರ 2 ಶೇಡ್ಗಳಲ್ಲಿ ಇರುತ್ತೆ. ಯಾಕಂದರೆ ಇಂಥ ಬಸವಣ್ಣವರು, ರಾಜ್ಕುಮಾರ್ ಅವರು, ಅಬ್ದುಲ್ ಕಲಾಂ, ಈ ಥರ ಇವರ ಆದರ್ಶಗಳು, ಇವರ ಮೌಲ್ಯಗಳನ್ನ ಒಳಗೂಡಿಸ್ಕೊಂಡಿರುವಂಥ ಒಬ್ಬ ಯುವಕ, ಅವರ ಆದರ್ಶಗಳ ಪ್ರತೀಕವಾದ ಯುವಕ ಒಂದು ಸಣ್ಣ ಊರಿಂದ ಬೆಂಗಳೂರಿಗೆ ಬಂದಾಗ ಅಲ್ಲಿ ಆತ ನೋಡುವಂಥ ಈ ಕಲ್ಚರಲ್ ಡಿಫರೆನ್ಸ್, ಹೌ ಈ ಫೇಸಸ್ ಇಟ್, ಹೇಗೆ ಅದು ಅಲ್ಲಿ ಒಂದು ಲವ್ ಅರಳುತ್ತೆ, ಆ ಲವ್ ಅನ್ನು ಆತ ಹೇಗೆ ಪಡಿತಾನೆ, ಇದು ಒಂದು ಕಥೆ ರೂಪದಲ್ಲಿ ಹೋಗುತ್ತೆ. ಇದರಲ್ಲಿ ಒಂದು ಸಂಬಂಧದ ನೆಲೆ ಇದೆ ಅನ್ನೋದನ್ನ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ರಂಗಾಯಣ ರಘು ಒಂದು ಬಹಳ ಮುಖ್ಯವಾದ ಒಂದು ಪಾತ್ರ ಇದೆ. ಇದು ಕೂಡ ಅಷ್ಟೇ, ಹೇಳ್ಬಾರ್ದು, ಕಥೆ ಹೇಳ್ಬಾರ್ದು ಅಂತ ನಾನು ಹೇಳ್ಬಿಡ್ತೀನಿ, ಏನಿಲ್ಲ, ಎಲ್ಲ ನಮ್ಮವ್ರೆ. ಬಹಳಷ್ಟು ಚಾನೆಲ್ಗಳು ನೋಡ್ತಾ ಇರ್ತೀವಿ. ಈ ನೋಡಿ, ಈಗ ಬೆಳೆ ಬಿತ್ಬಿಟ್ಟು ಕಷ್ಟಪಟ್ಟು ವ್ಯವಸಾಯ ಮಾಡಿ ಬೆವರು ಸುರಿಸಿ ಸಂಪಾದನೆ ಮಾಡೋದು ಅವರ ಶ್ರಮಕ್ಕೆ ಸಿಗೋ ಪ್ರತಿಫಲ. ಆದ್ರೆ ಈ ಸಮಾಜದಲ್ಲಿ ಕೆಲವರಿದ್ದಾರೆ, ಅವ್ರ ಜನರ ನಂಬಿಕೆನ, ಜನರ ಭಯನ ಬಂಡವಾಳವಾಗಿ ಇಟ್ಕೊಂಡು ಹಣ ಸಂಗ್ರಹ ಮಾಡ್ತಾರೆ, ಹಾಗೂ ಎಲ್ಲರಿಗೂ ಮೋಸ ಮಾಡಿಕೊಂಡು ಒಂದು ದೊಡ್ಡ ಗುಂಪೆ ಇದೆ. ಅಂತ ಒಂದು ಬಾಬಾ ಅಥವಾ ಏನಂತಾರೆ ದೈವಿಕ ಮನುಷ್ಯರ ಒಂದು ಪ್ರತೀಕವಾಗಿ ಅವರ ವಿರುದ್ಧ ನನ್ನ ಧ್ವನಿ ರಂಗಾಯಣ ರಘು ಅವರ ಪಾತ್ರದ ಮೂಲಕ ಈ ಸಿನಿಮಾದಲ್ಲಿ ಬರುತ್ತೆ. ಸೊ ರಂಗಾಯಣ ರಘು ಅವರಿಗೆ ಒಂದು ಫೋಟೋ ಶೂಟ್ ಮಾಡಿದ್ವಿ, ಅದರಲ್ಲಿ ಅವ್ರ ಪಾತ್ರ ಹೇಗೆ ಮಾಡ್ಬೋದು ಅನ್ನೋದನ್ನು ಪೂರ್ತಿಯಾಗಿ ತೋರಿಸ್ಬಿಟ್ಟಿದ್ದಾರೆ. ಧನ್ಯವಾದಗಳು. ಮನೋಮೂರ್ತಿ ಅವರ ಸಂಗೀತ ಇದೆ, ಬಹಳ ಅದ್ಭುತವಾದ ಹಾಡುಗಳನ್ನ ಸಂಯೋಜನೆ ಮಾಡಿಕೊಟ್ಟಿದ್ದಾರೆ. ಶ್ರೇಯಾ ಘೋಷಾಲ್, ಸೋನು ನಿಗಮ್, ಶಾನ್ ಇವರೆಲ್ಲ ಇದನ್ನು ಹಾಡಿದ್ದಾರೆ. ಸೊ ಅವರು ಕೂಡ ನನ್ನ ವಂದನೆಗಳು. ಮನೋಹರ್ ಜೋಶಿ ಅವರ ಕ್ಯಾಮ್ರಾ ಫೈಸಲ್ ಖಾನ, ಇದರಲ್ಲಿ ನಮ್ಮೊಂಥರ ಈ ಕ್ಯಾಮ್ರಾ ಫೋಟೋಗ್ರಾಫರ್ಸ್ ಹೋದ್ರೆ ನಮಗೆಲ್ಲ ಹತ್ರ ಸಂಬಂಧಿಗಿರ್ತಾರೆ. ಯಾಕಂದ್ರೆ ನಾವು ಹೇಳೋದು ಅರ್ಥ ಆಗ್ಬಿಟ್ರೆ ಅಥವಾ ಅವ್ರು ಹೇಳೋದು ನಮ್ಗೆ ಅರ್ಥ ಆಗ್ಬಿಟ್ರೆ ಭಾಳ ಚೆನ್ನಾಗಿ ಹೋಗ್ಬಿಡುತ್ತೆ ಸಿನಿಮಾ. ಸೊ ಆ ಥರದಲ್ಲಿ ನಾವು ಮೊದಲೇ ಡಿಸ್ಕಸ್ ಮಾಡ್ಕೊಂಡು ನಮ್ಗೆ ಯಾವ ಪ್ಯಾಟರ್ನ್ ಬೇಕು, ಯಾವ ರೀತಿ ಲೈಟಿಂಗ್ ಬೇಕು, ಯಾವ ಥರ ಬೇಕು ಅಂತ ಡಿಸ್ಕಸ್ ಮಾಡ್ಕೊಂಡು ಒಂದು ಪ್ಯಾಟರ್ನ್ ರೆಡಿ ಮಾಡಿದ್ದೀವಿ. ಕಲರ್ ಸ್ಕೀಮ್ ಆಗಲಿ ಪ್ರತಿಯೊಂದು ರೆಡಿ ಮಾಡ್ಕೊಂಡಿದ್ವಿ. ಐಶ್ವರ್ಯ ದೇವನಂತ ನಾಯಕಿ ಇವತ್ತು ಅನಿವಾರ್ಯ ಕಾರಣದಿಂದ ಅವ್ರು ಬರೋಕ್ಕಾಗಲಿಲ್ಲ, ಆದರೆ ಈ ಕ್ಯಾರೆಕ್ಟರ್ಗೆ ಭಾಳ ಚೆನ್ನಾಗಿ ಬಬ್ಲಿ ಹುಡುಗಿಯಾಗಿ ಸೂಟ್ ಆಗ್ತಾರೆ ಅನ್ನಿಸ್ತು. ಅದು ಬಿಟ್ಟರೆ ನಮ್ಮ ಪ್ರೊಡ್ಯೂಸರು ನಾನು ಹೇಳ್ತಾ ಇದ್ದೆ, ಇಲ್ಲೊಂದು ಸಣ್ಣ ವಿಷಯ ಹೇಳ್ತೀನಿ. ನಮ್ಮ ಗಣೇಶ್ ಕಾಸರಗೋಡು ಸಿಕ್ಕಿದಾಗ ನನಗೆ ರಾಜ್ಕುಮಾರ್ ಅವರು ನಿಧನದ ನಂತರ ಒಂದು ಪುಸ್ತಕ ಬರೀರಿ, ತುಂಬ ಕ್ಲೋಸ್ ಅಸೋಸಿಯೇಷನ್ ನಿಮಗೆ ಅಂದಾಗ ಆಯಿತು ಅಂತ ಒಂದು 2-3 ಸಲ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ. ಆಮೇಲೆ ಸಿಕ್ಕಿದಾಗ ಸುಳ್ಳು ಹೇಳ್ತಾ ಬರಿತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದೆ. ಆಮೇಲೆ ಪುಸ್ತಕ ಬರೆದೆ. ಅದಾದಮೇಲೆ ಪುಸ್ತಕ ರಿಲೀಸ್ ದಿವಸ ಹೇಳಿದ್ರು, ಆಯ್ತಲ್ಲ ಪುಸ್ತಕ ಬರೆದು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಿ ಅಂತ. ಅವಾಗ ಏನು ಇಲ್ಲ, ಸ್ಟುಡಿಯೋಗೆ ಇದೆ, ಬಿಸಿ ಇದೆ ಅಂದರೆ, ಇಲ್ಲ ಮಾಡಿ ನಿಮ್ಮ ಮಿಸಸ್ ತುಂಬ ಕೇಪಬಲ್ ಅವ್ರು ನೋಡ್ಕೋತಾರೆ ಅಂದರು. ನೋಡೋಣ, ಒಬ್ರು ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ರೆ ಮಾಡೋಣ ಅಂದೆ. ಇವತ್ತು ಮಾಡಿದ್ದೀನಿ ಅಂದರೆ ಒಬ್ಬರು ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ದಾರೆ ಅಂತ ಅರ್ಥ. ಲೇಖಕರು ಆನಂದ್ ಅವರು ಹಾಗೂ ಶ್ರೀಮತಿ ಆನಂದ್ ಅವರು. ಇಷ್ಟು ಹೇಳಿ, ಇದು ಚಿಕ್ಕದಾಗ ಸ್ವಲ್ಪ ದೊಡ್ಡದೇ ಆಯಿತು. ನನ್ನ ಮಾತುಗಳನ್ನ ಮುಗಿಸ್ತೀನಿ. ದೊಡ್ಡ ಪಿಕ್ಚರ್ ಬರ್ಬೇಕಾದ್ರೆ ದೊಡ್ಡದಾಗೆ ಮಾತಾಡಬೇಕು. ಪ್ರವೀಣ್ ನಾಯ್ಕವರೇ, ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಮೊದಲ ಪ್ರಯತ್ನ ಸಿನಿಮಾದು. ಸೊ ಪ್ರವೀಣ್ ನಾಯಕ್ ಇರೋದ್ರಿಂದ ತುಂಬ ಧೈರ್ಯವಾಗಿ ಮುಂದುವರಿತಾ ಇದ್ದೀವಿ. ಎಲ್ಲದಕ್ಕೂ ಸಪೋರ್ಟು, ಎಲ್ಲರ ಸಪೋರ್ಟು ಇದೆ ತುಂಬ. ಅವರೊಬ್ಬರು ಅಂತ ಮುಂಚಿನಿಂದ ನಮ್ಮ ಜೊತೆ ಇದೆಲ್ಲ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ನಾನು ಪ್ರವೀಣ್ ಅವ್ರ ಜೊತೆ ಮತ್ತೆ ಆನಂದ್ ಜೊತೆ ಕೆಲಸ ಮಾಡ್ತಿರೋದು. ಅವ್ರು ಮುಂಚೆನೆ ಹೇಳ್ತಾರೆ, ಸರ್ ಎಲ್ಲ ಸಾಂಗ್ಸ್ ಫಿನಿಶ್ ಮಾಡಿ ಆಮೇಲೆ ಶೂಟಿಂಗ್ ಹೋಗ್ತೀನಿ. ನಾನು ಅಷ್ಟು ಬಿಲೀವ್ ಮಾಡಲಿಲ್ಲ, ಬಟ್ ಇವಾಗ ನೋಡಿದ್ರೆ ಐ ರಿಯಲಿ ಬಿಲೀವ್ ದಟ್ ಇವರು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಿದ್ದಾರೆ. ಸಿಸ್ಟಮೇ ಬೇರೆ. ಆನಂದ್ ಅವರು ಎಸ್ಪೆಷಲಿ ತುಂಬಾನೇ ಇಂಟ್ರೆಸ್ಟ್ ತಗೊಂಡು ಡೈಲಿ ಇಂಟರ್ಫಿಯರ್ ಆಗಬೇಕು, ಇನ್ವಾಲ್ವ್ ಆಗ್ತಿದ್ದಾರೆ. ಇನ್ವಾಲ್ವ್ ಆಗಿ ಎಲ್ಲ ಏನೇನು ಬೇಕೋ
ಪ್ಲಾನಿಂಗ್ ಎಲ್ಲ ತುಂಬಾ ಮಾಡ್ಕೊಂಡು ಐ ವೆರಿ ವೆರಿ ಸರ್ಪ್ರೈಸ್ ಐ ವೆರಿ ಇಂಪ್ರೆಸ್ ಟು ಸಿ. ನನಗೆ ಈ ಸಿನಿಮಾ ಅಲ್ಲಿ ಸಿದ್ಧತೆಗಳಿಗಿಂತ ನನಗೆ ಹ್ಯಾಪಿನೆಸ್ ಜಾಸ್ತಿ ಇದೆ. ಸೊ ಸಿದ್ಧತೆಗಳು ಆಟೋಮೆಟಿಕ್ ಆಗಿ ಹೋಗ್ತಾ ಇರುತ್ತೆ. ಮೊದಲನೇದೇನಂದ್ರೆ ಕಿರಣ್ ಜೊತೆ 4ನೇ ಸಿನಿಮಾ. ಸೊ ಎರಡನೇದು ಪ್ರವೀಣ್ ಸರ್ ಜೊತೆ ವರ್ಕ್ ಮಾಡ್ತಿರೋದು. ನನಗೆ ಫಸ್ಟು ನನಗೆ ಜಾಸ್ತಿ ಖುಷಿ ಏನು ಅಂತಂದರೆ ಸರು ಫೋಟೋಗ್ರಫಿ ಬ್ಯಾಕ್ಗ್ರೌಂಡಿಂದಲೇ ಇರೋದ್ರಿಂದ ನನಗೆ ನನ್ನ ಕೆಲಸ ಭಾಳ ಈಸಿ ಅನ್ನಿಸ್ತಿದೆ. ಸೊ ಇಲ್ಲ ಅಂದರೆ ಎಷ್ಟೋ ವಿಷಯಗಳು ನಾವು ಡೈರೆಕ್ಟರ್ ಜೊತೆ ತುಂಬ ವಿಷಯಗಳು ಕಿತ್ತಾಡ್ತೀವಿ, ಹಿಂಗೆ ಸರ್ ಹಂಗೆ ಸರ್ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆಲ್ಲ ಟ್ರೈ ಮಾಡ್ತೀವಿ. ಎಷ್ಟೋ ಸರ್ತಿ ಒಪ್ಕೊಳ್ತೀವಿ, ಎಷ್ಟೋ ಸರ್ತಿ ಫೇಲ್ ಆಗ್ತೀವಿ. ಬಟ್ ನನಗಿಲ್ಲಿ ಆ ಕಂಫರ್ಟ್ ಝೋನ್ ಇವಾಗಿಂದನೇ ಇದೆ. ಸೊ ಸರ್ ಹೇಳ್ದಂಗೆ ಇವಾಗಲೇ ಎಷ್ಟೋ ವಿಷಯಗಳು ಪ್ರಿಪ್ರೇಷನ್ ಮಾಡ್ಬಿಟ್ಟಿದ್ದೀವಿ. ಯಾಕಂದರೆ ಕಿರಣ್ ಇದರಲ್ಲಿ 2 ಶೇಡ್ ಇರೋದ್ರಿಂದ 2 ಶೇಡು ಕಲರ್ಸಿಂದ ಇರ್ಬೋದು, ಅವ್ರ ಕಾಸ್ಟ್ಯೂಮ್ಸಿಂದ ಇರ್ಬೋದು, ಪ್ರತಿಯೊಂದು ವಿಷಯನೂ ಇವಾಗಿಂದ ಪ್ಲಾನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಸ್ಪಾಟಲ್ಲಿ ನಮಗೆ ಏನು ಕನ್ಫ್ಯೂಷನ್ಸ್ ಇರಬಾರ್ದು ಅಂತ. ನಿಜವಾಗ್ಲೂ ಪ್ರೊಡ್ಯೂಸರ್ ಒಳ್ಳೆಯದಾಗಲಿ ಮತ್ತು ಪ್ರವೀಣ್ ನಾಯಕ್ ಅವ್ರಿಗೆ ಅವರು ಒಂದು ಪಾತ್ರವನ್ನಿಲ್ಲ. ಇದನ್ನು ನಾನು ತುಂಬ ಬರಿಬೇಕಾದ್ರೆ ಪದೇ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಹೊನ್ನಪ್ಪ ಅವರೆಲ್ಲ ಎಲ್ಲ ಪದೇ ನಾವು ಮುಂದೆ ಜ್ಞಾಪಿಸ್ಕೊಂಡು ಮಾಡ್ತಿದ್ದೀವಿ. ಒಂದು ಪಾತ್ರ ಒಂದು ಸೃಷ್ಟಿ ಆದಾಗ ಬೇರೆ ಆಕ್ಟರ್ ನನ್ನ ಪಾಕ್ತಾನೆ ಅಂತಂದ್ರೆ ಅದು ನಿಜವಾಗ್ಲೂ ಆಕ್ಟರ್ ಒಂದು ಸಣ್ಣದಾಗೆ ಒಂಥರ ಖುಷಿ ಆಗುತ್ತೆ. ಅಯ್ಯೋ ಹೌದಲ್ವಾ ಅಂದ್ಬಿಟ್ಟು ನಾನು ಆ ಪ್ರಯತ್ನಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅದನ್ನು ನ್ಯಾಯ ಸಂಸೋದಕ್ಕೆ. ಒಳ್ಳೆಯದಾಗಲಿ, ಎಲ್ರಿಗೂ ನಮಸ್ಕಾರ. ಶಂಕರ ಮಗ ಇವತ್ತಿನ ಲವ್ ಸ್ಟೋರಿ ಅಂತ ಒಂದು ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೇರೆ ಒಂದು ಹಳ್ಳಿಗಳಿಂದ ಆಗ್ಬೋದು ಅಥವಾ ನಮ್ಮ ಒಂದು ರೂರಲ್ ಪ್ಲೇಸ್ ಆ ಥರದ ಜಾಗಗಳಿಂದ ಬಂದಂಥ ಹುಡುಗರಿಗೆ ಒಂದು ಕಲ್ಚರಲ್ ಶಾಕ್ ಆಗೋ ಥರನೇ ಬೆಂಗಳೂರು ಆ ಮಟ್ಟಕ್ಕೆ ಬೆಳೆದಿದೆ. ಇಲ್ಲಿನ ಜನಗಳ ಇವತ್ತಿನ ಈ ಕಾಸ್ಮೋಪಾಲಿಟನ್ ಕಲ್ಚರ್ ಆಗ್ಬೋದು ಮತ್ತು ವಿ ಆರ್ ಓಪನ್ ಟು ಆಲ್ ಅನ್ನೋ ಒಂದು ವಿಷಯಗಳು ಎಷ್ಟರ ಮಟ್ಟಿಗೆ ಮುಕ್ತರನ್ನ ಕಾಡುತ್ತೆ, ಎಷ್ಟರ ಮಟ್ಟಿಗೆ ಅವ್ರಿಗೆ ಬದುಕೋಕೆ ಎಷ್ಟು ಭಯ ಆಗುತ್ತೆ ಅನ್ನೋದು, ಮತ್ತು ಪ್ರೀತಿಯಿಂದ ಯಾವುದನ್ನು ಬೇಕಾದರೂ ನಾವು ಗೆಲ್ಲಬಹುದು, ಯಾವುದನ್ನು ಬೇಕಾದ್ರೂ ಸರಿಪಡಿಸ್ಬೋದು ಅನ್ನೋ ಒಂದು ಕಂಟೆಂಟ್ ಇಟ್ಕೊಂಡು ಈ ಕಥೆ ತುಂಬ ಎಲ್ಲರಿಗೂ ಹತ್ತಿರವಾಗುವಂಥ ರೀತಿಯಲ್ಲಿ ಪ್ರವೀಣ್ ಸರ್ ಮಾಡಿದ್ದಾರೆ. ಆ ಒಂದು ಸಿನಿಮಾದಲ್ಲಿ ನಾನೊಂದು ಪಾತ್ರವಾಗಿ 2 ಶೇಡ್ಗಳ ಒಂದು ಪಾತ್ರವನ್ನು ನನಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಒಂದು ಹೊಸ ಇವತ್ತಿನ ಯುಗಕ್ಕೆ, ಇವತ್ತಿನ ಯೂತ್ಸ್ಗೆ ಎಲ್ಲರಿಗೂ ತುಂಬ ಆಪ್ತ ಅನಿಸುವಂಥ ಒಂದು ಚೆನ್ನಾಗಿರೋ ಕಥೆಯನ್ನು ಮಾಡ್ಕೊಂಡಿರೋ ಪ್ರವೀಣ್ ಅವರು. ಆನಂದ್ ಅವರಿಗೆ ಮತ್ತು ಶ್ರೀಮತಿ ಆನಂದ್ ಅವರಿಗೆ ಸಿನಿಮಾ ರಂಗಕ್ಕೆ ವೆಲ್ಕಮ್ ಮಾಡೋದನ್ನ ಇಷ್ಟಪಡ್ತೀನಿ. ನನಗೆ ಕೂತ್ಕೊಂಡಾಗ ನಾನು 25 ವರ್ಷ ನಾನು ಕೂಡ ಈಗ ನನಗೆ ಕೂತ ಖುಷಿ ಆಯ್ತು. ನನ್ನ ಜೊತೆ ಇದ್ದವರೆಲ್ಲ ನನ್ನ ಛಾಯಾಗ್ರಾಹಕರು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ. ಇಲ್ಲಿರಲಿ ಅಲ್ಲಿರಲಿ ಈ ಒಂದು ಬಾಂಧವ್ಯ ಅನ್ನೋದಿದೆಯಲ್ಲ, ಒಂದು ಸ್ವಲ್ಪ ಎಮೋಷನಲ್ ಆಗಿದೆ ನಾನು. ಸೊ ಎಲ್ಲ ಪತ್ರಕರ್ತರು, ಮೀಡಿಯಾದವರು 25 ವರ್ಷ ನಾನು ಈ ಜೊತೆಗೇ ಓಡಾಡ್ಕೊಂಡೇ ಬಂದೆ. ನಾನು ಇಲ್ಲಿರಲಿ ಅಲ್ಲಿರಲಿ ನನಗೇನಂದ್ರೆ ನನ್ನ ಬಂಧುಗಳು, ನನ್ನ ಮುಂದೆ ಇರೋರು, ನನ್ನ ಜೊತೆ ಇರೋರು ಎಲ್ಲರೂ ಬಂದಿದ್ದೀರಿ. ನಾನು ಕೆಲವರಿಗೆಲ್ಲ ನನಗೆ ತುಂಬ ಫೋನ್ಗಳು ಮಾಡೋಕ್ಕಾಗಲಿಲ್ಲ, ರಾತ್ರಿ ಆಗೋಯ್ತು. ಆದಷ್ಟು ನನ್ನ ಮಿತ್ರರಿಗೆಲ್ಲ ಫೋನ್ ಮಾಡಿದೆ, ಅದನ್ನೆಲ್ಲ ಒಪ್ಪಿಕೊಂಡು ಅಗ್ರಿ ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಪೂರ್ವ ಧನ್ಯವಾದಗಳು. ತುಂಬ ರಿಲೀಸ್ ಅಂತ ಹೇಳಿದ್ರು ಏನಾಯ್ತು, ಸಿನಿಮಾ ಮಾಡಿ ರೋಹಿಲಿ ಸ್ಟುಡಿಯೋ 8 ತಿಂಗಳು ಹೋಗ್ಬಿಟ್ಟು ಆಗಲ್ಲ. ಇಲ್ಲಿ ನಿಮ್ಮ ಮಿಸೇಜ್ ನೋಡ್ಕೋತಾರೆ ಬಿಟ್ಟರೆ ಅವ್ರಿಗೆ ಸ್ಟುಡಿಯೋ ಎಲ್ಲ ಬಂದಿದೆ. ಅವರಿಗೆ ಮಾಡಿ ನೋಡೋಣ, ಒಳ್ಳೆ ರಿಲೀಸ್ ಬೇಕಾದ್ರೆ ನೋಡೋಣ ಅಂತ ಅಂದ್ಬಿಟ್ಟೆ ಸಿಕ್ಬಿಟ್ರೆ ಆಗೋಯ್ತು. ಆಯ್ಕೆಯನ್ನು ಬಂಡವಾಳವಾಗಿಟ್ಟುಕೊಂಡು ಜನಗಳನ್ನ ಮೋಸ ಮಾಡುವಂಥ ಈ ಢೋಂಗಿ ಬಾಬಾಗಳ ಒಬ್ಬ ಅಪರಾವತಾರ ಅಂತ ಹೇಳ್ಬೋದು ರಂಗಾಯಣದಲ್ಲಿ. ಅವ್ರ ವಿರುದ್ಧವಾಗಿ ಪರೋಕ್ಷವಾಗಿ ರಂಗಾಯಣ